ಬೆಳೆಸಿದ್ರಿ. ಒಂದು ದೊಡ್ಡ ರಾಜ್ಯ ವಂಶದಿಂದ ಬಂದಿದ್ರು ಕೂಡ ಒಂದು ಸರಳತೆಯಿಂದ ಅವರು ಬದುಕಿದ್ದನ್ನ ನಾವು ನೋಡಿದ್ದೇವೆ. ಅವ್ರನ್ನ ಇವತ್ತು ನಾವು ರಾಜ ವೆಂಕಟಪ್ಪ ನಾಯಕ್ ಅಂದ್ರೆ ಜನನಾಯಕ. ಆದ್ರೆ ಈಗ ಅವ್ರ ಮೇಲೆ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿ ಯಾರಪ್ಪ ಅಂದ್ರೆ ಕಬಡ್ಡಿಗೆ ನಾಯಕ, ಕ್ರಿಕೆಟ್ ನಾಯಕ ಅಂತೇಳಿ ಬೆಂಗಳೂರಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೋ ಮುನ್ಸಿಪಾಲ್ಟಿದೋ ಎಲೆಕ್ಷನ್ ಇತ್ತು, CMC ಎಲೆಕ್ಷನ್ ಇತ್ತು. 17 ಜನ ಅವ್ರ ಪಾರ್ಟಿ ಕ್ಯಾಂಡಿಡೇಟು ನಿಂತಿದ್ದು. ಆ ನಿಂತ ಸಂದರ್ಭದಲ್ಲಿ ಪಾಪ ಕಾರ್ಯಕರ್ತರು ಅವ್ರ ಪಾರ್ಟಿ ಯಾರೇ ಆಗಲಿ, ನಾನು ಅದು ತಪ್ಪು ಅಂತ ಹೇಳುದಿಲ್ಲ, ನಮ್ಮ ಪಾರ್ಟಿ ನಿಂತಿದ್ರು, ಅವ್ರ ಪಾರ್ಟಿ ನಿಂತಿದ್ರು. ಈತ ಬಂದ ಬೆಂಗಳೂರಲ್ಲಿ ಕ್ರಿಕೆಟ್ ಆಡ್ತಿದ್ದ ಅಂದ್ರೆ ಎಷ್ಟು ಅಭಿಮಾನ ಇದೆ ಕಾರ್ಯಕರ್ತರ ಬಗ್ಗೆ ಅನ್ನೋದು ತಾವು ಗಮನ ಮಾಡಿ. ನಾನು ಯಾವುದೋ ಪೇಪರಲ್ಲಿ ನೋಡಿದೆ ಎಲೆಕ್ಷನ್, ನನಗೆ ಪ್ರತಿದಿನ ಪ್ರತಿ ತಾಲೂಕೊಂದು ಎಲ್ಲೆಲ್ಲಿ ಏನೇನು ನಡೀತಿದೆ ಅಂತೇಳಿ, ವಿರೋಧ ಪಾರ್ಟಿಯವ್ರು ಏನು ಮಾಡ್ತಾರೆ, ನಮ್ಮ ಪಾರ್ಟಿಯವ್ರು ಏನು ಮಾಡ್ತಾರೆ ಅಂತೇಳಿ ಆ ತುಡುಗುಗಳೆಲ್ಲ ನನಗೆ ಬರ್ತಾ ಇರ್ತದೆ. ಆ ಕಾರ್ಯಕರ್ತರು ಪಾಪ ಎಲೆಕ್ಷನ್ ಆದ್ಮೇಲೆ ಹೇಳಿದ್ರು ಹೋದ್ರಂತೆ, 2 ವರ್ಷವರೆಗೂ ನನ್ನ ಮನೆ ಬಾಗಿಲು ನೀವು ಯಾರು ಬರಬೇಡಿ ಅಂತ ಹೇಳಿ ಮಾಜಿ MLAಗಳು ಹೇಳಿದ್ರು ಅಂತೇಳಿ ಆ ಪೇಪರಲ್ಲಿ ಒಂದು ಸಣ್ಣ ತುಣುಕು ಬಂದಿತ್ತು. ನಿಜಾನ ಅದು? ಓಕೆ. ಮತ್ತೆ ಈಗ ಯಾಕೆ ಬರ್ತಾ ಇದ್ದಾರೆ ಓಟ್ ಕೇಳಕ್ಕೆ? ಇದನ್ನ ನಾವು ಈ ಸಂದರ್ಭದಲ್ಲಿ ಕೇಳಬೇಕು. ಇವತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ತಮ್ಮ ಅದೇನೋ ಪ್ರಚಾರ ಮಾಡ್ತಾ ಇದ್ದಾರೆ ಯಾರೋ MLA, ಮಾಜಿ MLA ಪ್ರಚಾರ, ಏನೋ ನೀರೇನೋ ಬಿಡಿಸ್ಬಿಡ್ತೀನಿ, 2 ಬೆಳೆ ಮಾಡ್ಬಿಡ್ತೀನಿ. ಏನ್ ಬೆಳೆ ಮಾಡೋದು? ಅಧಿಕಾರ ಯಾವ್ದಪ್ಪ? DK ಶಿವಕುಮಾರ್ ನೀರಾವರಿ ಮಂತ್ರಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ನಮಗೂ ನಿಮ್ಗೂ ಸಂಬಂಧ, ಭಕ್ತಂಗೂ ಭಗವಂತನಿಗೂ ಸಂಬಂಧ. ರೈತನ ಕಷ್ಟ ನಮ್ಗೆ ಗೊತ್ತಿದೆ. ರೈತರಿಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿ ಖಾಲಿ ಮಾಡಿಸಿ 136 ಸೀಟ್ ಕೊಟ್ಟು ನಮ್ಮನ್ನ ವಿಧಾನಸೌಧದಲ್ಲಿ ಕುಣಿಸಿದ್ದಾರೆ. ಅಧಿಕಾರ ಇದ್ದಾಗ ನಿನ್ ಕೈಲಿ ಹರಿಯಕ್ಕಾಗ್ಲಿಲ್ಲ, ಈಗಿನ ಅಧಿಕಾರ ಇಲ್ಲಿಂದ ಬಟನ್ ಹದ ತಕ್ಷಣ ಲೋಕಸಭೆಗೂ ನಮ್ ಕ್ಯಾಂಡಿಡೇಟ್ ಕೂತ್ಕೋಬೇಕು, ಲೋಕಸಭೆಗೆ ಕೂತ್ಕೋಬೇಕು. ಒಬ್ಬ ವಿದ್ಯಾವಂತ, ಒಬ್ಬ ಬುದ್ಧಿವಂತ, ಒಬ್ಬ ಪ್ರಜ್ಞಾವಂತ, ಇಬ್ರು ಕೂಡ ಒಳ್ಳೆ ಜೋಡಿ ಇದೆ, ಫಸ್ಟ್ ಕ್ಲಾಸ್ ಜೋಡಿ. ಚಾನ್ಸ್ ಕಳ್ಕೊಳಕ್ ಹೋಗ್ಬಿಡಿ. ಅವ್ರಿಗೆ ಓಟು 50,000ಕ್ಕಿಂತ 1 ಓಟು ಕಡಿಮೆ ಹಾಕ್ಬಾರ್ದು. ಎಲ್ಲ ಒಬ್ಬೊಬ್ರು 5 ಓಟ್ ಹಾಕ್ತಿದ್ದಾನೆ. ಎಲ್ಲ ಕೈ ಎತ್ತಿ ನೋಡೋಣ, ನಿಮ್ ಕೈ ವಿಡಿಯೋ ಹಿಡಿಯಪ್ಪ, ಇದೆಲ್ಲ ಸ್ವಲ್ಪ ವಿಡಿಯೋ. ಉಪಮುಖ್ಯಮಂತ್ರಿಗಳು ಮಾತಾಡಿದ್ರು, ಏನ್ರಿ DK ಶಿವಕುಮಾರ್ ಅವರೇ, ನೀ ಏನಾದ್ರು ಜೋರಾಗಿ ಮಾತಾಡಿದ್ರ ಈ ರಾಜುಗೌಡ ಅಂಜುತ್ತಾನಂತ ತಿಳಿದ್ರೇನ್ರಿ? ರಾಜುಗೌಡನ ಬರೀ ಪ್ರೀತಿಯಿಂದ ಅಷ್ಟೇ ಅಂಜಿಸಬಹುದು, ಪ್ರೀತಿಗಷ್ಟೇ ತಲೆ ತೆಗಿಸ್ತಾನೆ. ಈ ತರ ಧಮ್ಕಿ ಹಾಕಿದ್ರೆ ಅಂಜವಲ್ಲ. ಯಸೂರ್ಪುರ ಹುಡುಗ ರಾಜುಗೌಡ ಅಂಜ ಪ್ರಶ್ನೆನೇ ಇಲ್ಲ. ಹುಣಸಿಗೆಯಲ್ಲಿ ಭಾಷಣ ಅಲ್ಲ, ನಿನ್ನ ಸ್ವಂತ ಗ್ರಾಮಕ್ಕೂ ಬಂದು ಭಾಷಣ ಮಾಡಂತ ಶಕ್ತಿ ರಾಜುಗೌಡಗೈತೆ. ಒಬ್ಬ ಉಪಮುಖ್ಯಮಂತ್ರಿ ಆಗಿ ಹಿರಿಯವರಾಗಿ ಆ ಥರ ಮಾತಾಡ್ತಾರೆ. ನಾ ಏನ್ರಿ ನನ್ನ ಮನೆಗೆ ನೀರು ಕೇಳಿದಿನ? ನನ್ನ ಮನೆಗೆ ಕೇಳಿದೇನ್ರಿ? ನಮ್ಮ ರೈತರಿಗೆ ನೀರು ಕೇಳಿದ್ದೇನ್ರಿ? ನಮ್ಮ ರೈತರ ಹೊಲಕ್ಕೆ ನೀರು ಕೇಳಿ ನಾನು. ಏನ್ ಹೇಳ್ತಾರೆ? ನಾನು ನೀರಾವರಿ ಮಂತ್ರಿ. ಏನು ಫಿಕ್ಸ್ ಆಗಿ ಕೊಟ್ಟು ಬಿಟ್ಟಾರ ಬಾಂಡ್ ಹಾಕಿ ಕಂಟಿನ್ಯೂ ನೀನೇ ಅಂತ ತಿಳಿದು. ನೀನೇ ನೀರಾವರಿ ಮಂತ್ರಿ ಇದ್ದಾಗನು ನೀರು ಬಿಡಿಸಿನಿ, ನೀನು ಮರ್ತಿರ್ಬಹುದು, ನಾನು ಮರ್ತಿಲ್ಲ. ನಾರಾಯಣಪುರ ಡ್ಯಾಮ್ ಇರೋದು ಕೊಡೆಕಲ್ಲತ್ತು ಬಸವಣ್ಣಪ್ಪನ ಜಾಗದಾಗ, ಸುರ್ಪುರ್ ಮತಕ್ಷೇತ್ರದಾಗ, ಕನಕ್ಪುರದಾಗಲ್ಲ. ನಿನ್ನಂತವ್ರೆ ಮಂತ್ರಿ ಆಗ್ತಾರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಟ್ಟಾರ. ನಿನ್ನಂತವ್ ಆಗ್ತಾವಂತ ಇವತ್ತು ಬರೆದಿಟ್ಟಿದ್ದಾರೆ. ಮಾತಾಡ್ತಾರೆ, ಬರ್ರಿ ಅಂಕಿ ಅಂಶಗಳ ಬಗ್ಗೆ ಮಾತಾಡೋಣ. ನಾನು ವಿತ್ ಡಾಕ್ಯುಮೆಂಟ್ಸೇ ಬಂದಿದ್ದೀನಿ, ಸುಮ್ಮನೆ ಗಾಳಿ ಗುಂಡೊಡೆದು ಹೋಗಿ ಬಂದಿಲ್ಲ. ನಾನು
ವಿತ್ ಡಾಕ್ಯುಮೆಂಟ್ಸ್ ತೊಗೊಂಬಂದಿದ್ದೀನಿ. ನಿಮ್ಮ ಸಲಹೆ ಸಮಿತಿಯಲ್ಲಿ ನೀವೇನು ಮೀಟಿಂಗ್ ಮಾಡಿದ್ರಿ, ನೀವೇನು ಮಾತಾಡಿದ್ರಿ, ನಿಮ್ಮ ತಿಮ್ಮಾಪುರ ಅವ್ರ ಮಂತ್ರಿಯವ್ರು ಏನು ಸೈನ್ ಮಾಡ್ಯಾರ ಅಂತೇಳಿ ಡಾಕ್ಯುಮೆಂಟ್ಸ್ ಜೊತೆಗೆ ಬಂದಿದ್ದೇನೆ. ಹೇಳ್ತೀರಿ ನೀವು ನಮ್ಮ ರೈತರಿಗೆ ನೀರು ಕೊಡಂಗಿಲ್ಲ. ಶಿವಕುಮಾರ್ ಅವರೇ, ಸುರ್ಪುರ ಜನ ನನಗೆ ಗೆಲ್ಲಿಸ್ತಾರಂತ ಸಂಪೂರ್ಣ ವಿಶ್ವಾಸ ಅದ. ಗೆದ್ದ ಮೇಲೆ ಅವ್ರಿಗೆ ನೀರು ಬಿಡಿಸ್ತೀನಿ, ಅದು ನನ್ನ ಶಪಥ ಅದ. ನಾನು ನನ್ನ ಸುರ್ಪುರ ಚಾಲಕ ಜನತೆಗೆ ನೀರು ಬಿಡಿಸೋದು, ಪ್ರಾಣ ಕೊಟ್ಟಾದ್ರೂ ನೀರು ಬಿಡಿಸಂತ ಕೆಲಸ ಈ ನಿಮ್ ರಾಜುಗೌಡ ಮಾಡೇ ಮಾಡ್ತಾನೆ. ಮತ್ತೆ ಹೇಳ್ತಾರ, ಮೊನ್ನೆ ಏನೋ ಕಬಡ್ಡಿ ಆಡಕ್ ಬಂದಿದ್ದ, ಕ್ರಿಕೆಟ್ ಆಡಕ್ ಬಂದಿದ್ದ ಅಂತ. ಅಲ್ರಿ, ನಾನು ಎಲ್ಲರ ಎದುರಿಗೆ ಓಪನ್ ಗ್ರೌಂಡ್ನಾಗ ಕಬಡ್ಡಿ ಆಡ್ತೀನಿ, ಓಪನ್ ಗ್ರೌಂಡ್ನಾಗ ಕ್ರಿಕೆಟ್ ಆಡ್ತೀನಿ. ಕೆಲವ್ರು ಮಾತಾಡಿದವ್ರು ಇಂಡೋರ್ ಗೇಮ್ನಾಗ ಆಡ್ತಾರ, ಅವ್ರು ನನಗೆ ಹೇಳಕ್ ಬರ್ತಾರೆ, ಇನ್ನ ಇಸ್ಪಟ್ ಆಡ್ತಿದ್ದೆ, ಮಟಗ ಆಡ್ತಿದ್ದೆ ಅಂದ್ರೆ ಅದು ತಪ್ಪು ಅಂತ ಹೇಳ್ರಿ, ಒಪ್ಕೊಂತೀವಿ. ಸುರ್ಪುರ ತಾಲೂಕ್ ಜನ ಕ್ರಿಕೆಟ್ ಆಡೋನೇ MLA ಆಗಿ ಮಾಡಿದ್ದಾರೆ, ಅದನ್ನ ಅವ್ರು ಮರ್ತಿದ್ದಾರೆ. ಏನು ಕೆಲಸ ಮಾಡ್ಯಾನ, ನೀವು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿದ್ರಿ. ಆ ಬ್ರ್ಯಾಂಡ್ ಬೆಂಗಳೂರಾಗ ಇವತ್ತ ಕಾರ್ ತೊಳೆದ್ರ 5,000 ರೂಪಾಯಿ ದಂಡ ಹಾಕ್ತೀರಿ, ಕಾರ್ ತೊಳೆದ್ರ 5,000 ರೂಪಾಯಿ ದಂಡ ಹಾಕ್ತೀರಿ. ಈ ರಾಜುಗೌಡ ಯಡಿಯೂರಪ್ಪ ಸಾಹೇಬ್ರ ಆಶೀರ್ವಾದದಿಂದ ಇವತ್ತ ಸುರ್ಪುರ್ಗೆ ಕುಡಿಯೋ ನೀರಿನ TMC ನಮ್ಮ ಸುರ್ಪುರ್ ನಗರಸಭೆಗೆ 24/7 ಕುಡಿಯೋ ನೀರಿನ ವ್ಯವಸ್ಥೆ ನಾನು ಮಾಡಿದ್ದೇನೆ. ನ್ಯೂಸ್ 24 ಭಾರತ್, ನೈಜ ಸುದ್ದಿ ಅನಾವರಣ, ಹಳ್ಳಿ ಟು ಡೆಲ್ಲಿ.